ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮುದ್ದು ಸೊಸೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ನೋಡೋದಕ್ಕೂ ಮುಂಚೆ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಭದ್ರಾ ಫೋನ್ ನೋಡ್ಕೊಂಡು ಕೂತಿರ್ತಾನೆ ರೂಮಲ್ಲಿ. ವಿದ್ಯಾ ಬಂದು ಅಂತ ಇರ್ತಾಳೆ. ಈಗೇನು ಮಾಡಕ್ಕೆ ಬಂದಿದೀಯಾ ಅಂತ ಕೇಳ್ತಾನೆ ಭದ್ರಾ. ನಿಮ್ಮ ಜೊತೆ ಹೊಸಿ ಮಾತಾಡಬೇಕಾಗಿತ್ತು ಅಂತಾಳೆ ವಿದ್ಯಾ. ಸರಿ, ಅದೇನು ವಿಚಾರ ಹೇಳು ಅಂತಾನೆ ಭದ್ರಾ. ಏನು ಇಲ್ಲ ಗೌಡ್ರೆ, ನಾನು ಆಸೆ ಪಟ್ಟಂಗೆ ಎಕ್ಸಾಮ್ ಬರೆಯೋದಕ್ಕೆ ಕರ್ಕೊಂಡೋದ್ರಿ ಅಲ್ವೇ, ಅದಕ್ಕೆ ಥ್ಯಾಂಕ್ಸು. ಆಮೇಲೆ ನೀವು ನನ್ನ ಜೊತೆ ಇಲ್ಲದೆ ಹೋಗಿದ್ದಿದ್ರೆ ಯಾವುದೇ ಕಾರಣಕ್ಕೂ ನಾನು ಎಕ್ಸಾಮೇ ಬರೆಯೋದಕ್ಕಾಗ್ತಾ ಇಲ್ಲ, ಅದಕ್ಕೆ ಇನ್ನೊಂದು ದೊಡ್ಡ ಥ್ಯಾಂಕ್ಸು. ಆಮೇಲೆ ಒತ್ತಾರಿಕೆ ನನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತಿರಲ್ಲ, ಅದಕ್ಕೆ ಇನ್ನೊಂದು ಥ್ಯಾಂಕ್ಸು ಅಂತ ಹೇಳ್ತಾಳೆ ವಿದ್ಯಾ. ನೋಡು, ನನಗೇನು ಬೇಕಾಗಿಲ್ಲ ನಿನ್ನ ಥ್ಯಾಂಕ್ಸು. ಅಮ್ಮಮ್ಮನಿಗೆ ಮಾತು ಕೊಟ್ಟಿದ್ದಕ್ಕೆ ನಿನ್ನನ್ನು ಪರೀಕ್ಷೆಗೆ ಕರ್ಕೊಂಡೋದೆ. ಅಪ್ಪಯ್ಯ ಹೇಳಿರೋದಕ್ಕೆ ನಿನ್ನನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತಾ ಇದ್ದೀನಿ ಅಟೇಯ, ಇನ್ನೇನಿಲ್ಲ ಅಂತಾನೆ ಭದ್ರಾ. ಕಾರಣ ಏನೇ ಇರ್ಬೋದು ಗೌಡ್ರೆ, ಆದರೆ ನೀವು ನನ್ನ ಜೊತೆ ನಿಂತಿದ್ದೀರ ಅಲ್ವೇ, ಅದಕ್ಕೆ ಹೇಳಿದ್ದು ಅಂತಾಳೆ ವಿದ್ಯಾ. ನೀನು ಹೇಳ್ಬೇಕಾಗಿರೋದು ಹೇಳಾಗೈತೆ ತಾನೇ, ಇಲ್ಲಿಂದ ಬಿಡು, ಇಲ್ಲಿಂದ ಹೊರಡು ಅಂತಾನೆ ಭದ್ರಾ. ಅದು ಯಾಕೆ ಯಾವಾಗಲೂ ಮುಖ ಗಂಟಾಕೊಂಡಿರ್ತೀರಾ, ಅದನ್ನೇ ಹೊಸಿ ನಗ್ನಗ್ತಾ ಹೇಳಿದ್ರೆ ಆಗಕ್ಕಿಲ್ವೇ ಅಂತಾಳೆ ವಿದ್ಯಾ. ನನಗೆ ಮಾತಾಡಕ್ಕೆ ಬರೋದು ಹಿಂಗೆ ಕಣಂತೆ, ಬಿಡು ಗಾಡಿನ ಅಂತಾನೆ ಭದ್ರಾ. ಅದು ಹಂಗಲ್ಲ ಗೌಡ್ರೆ ಅಂತಾಳೆ ವಿದ್ಯಾ. ಹೋಗು ಅಂತ ನೀನು ತಾನೇ ಹೇಳ್ತಾ ಇರೋದು, ಹೋಗಿಲ್ಲಿಂದ ಅಂತ ಭದ್ರಾ ಹೇಳ್ತಾನೆ. ಅದು ಯಾಕೆ ಹಂಗೆ ಕಟ್ರು ಕಡೋದವ್ರು ಹಂಗೆ ಆಡಿರಿ, ಹೋಯ್ತೀನಿ ಬಿಡಿ ಅಂತ ಜಾಗ ಬಿಡಿ ಗೌಡ್ರೆ ಅಂತ ತಳ್ಕೊಂಡು ಹೋಗ್ತಾಳೆ ಭದ್ರನ ವಿದ್ಯಾ. ದಾರಿ ಇಲ್ವಾ ಅಲ್ಲಿ ಅಂತ ಗೊಣಗ್ತಿರ್ತಾನೆ ಭದ್ರಾ. ಅಲ್ಲಿಗೆ ಇದ್ಯಾಕೆ ಅಣ್ತಮ್ಮ ಅಂತ ಕೋಟ್ಲೆ ಬರ್ತಾನೆ. ಅತ್ತಿಗೆಮ್ಮನ ಮೇಲೆ ಅಂಗ್ರೇಗಾಡ್ತಾ ಇದ್ದಿ ಅಂತ ಕೋಟ್ಲೆ ಹೇಳ್ತಾನೆ. ಅದು ಯಾರೋ ಕಂಡು ಗಂಡು ಹೆಣ್ಣು ಅಂತ ಹೇಳಿದ್ರಂತೆ ನಿನ್ನಂತವ್ರು, ಎಲ್ಲ ಗೊತ್ತಿದ್ರುನುವೆ ನನ್ನ ಹತ್ರ ಬಂದು ಕೇಳ್ತೀಯೇ ಅಂತಾನೆ ಭದ್ರಾ. ಅಲ್ಲ ಅಣ್ತಮ್ಮ, ಇನ್ನೂ ಎಷ್ಟು ದಿನ ಅಂತ ಅತ್ತಿಗೆಮ್ಮನ ಮೇಲೆ ಹಿಂಗೆ ಕೋಪ ಮಾಡ್ಕೊಂಡಿದ್ದಿ, ಹಳೆದನ್ನೆಲ್ಲ ಮರೆಯೋಕ್ಕಾಗಕ್ಕಿಲ್ವೇ ಅಂತಾನೆ ಕೋಟ್ಲೆ. ಹೌದ್ಲಾ, ಹಳೆ ವಿಷಯ ಕೋಟ್ಲೆ, ಅವಳು ಮಾಡಿರೋ ತಪ್ಪನ್ನ ನನ್ನ ಕೈಯಲ್ಲಿ ಮರೆಯೋಕ್ಕಾಗ್ತಾ ಇಲ್ಲ ಕೋಟ್ಲೆ ಅಂತ ಹೇಳ್ತಿರ್ತಾನೆ ಭದ್ರಾ. ಇತ್ತ ಮೋಹನ ಕಿಟಕಿಯಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂತಿರ್ತಾಳೆ. ನೋಡು ಅಣ್ತಮ್ಮ, ಈ ದ್ವೇಷ ಅನ್ನೋದು ಒಂಥರ ಸುಟ್ಟು ಬಿಸಿಲಿದ್ದಂಗೆ, ಅದು ಹೆಂಗ್ ರವ ಅಂತ ಹೊಡೆದ್ರೆ ಈ ಕೆರೆ ನೀರು ಖಾಲಿ ಆತದೋ ಹಂಗೆ ಪ್ರೀತಿನ ಖಾಲಿ ಮಾಡಿ ಮನಸ್ಸಿನಲ್ಲಿರೋ ಕೋಪನ ಜಾಸ್ತಿ ಮಾಡ್ಬಿಡ್ತೈತೆ, ಹಂಗೆ ಕೊನೆಗಂಟ ಹಿಂಗೆ ಇರಂಗ್ ಮಾಡ್ಬಿಡ್ತದೆ ಅಂತಾನೆ ಕೋಟ್ಲೆ. ಅದ್ರಲ್ಲಿ ಯಾವ ಅನುಮಾನನೂ ಬೇಡ ಕೋಟ್ಲೆ, ಕಡೆ ತನಕನೂ ನಾನು ಹಿಂಗೆ ಇರ್ತೀನಿ ಅಂತಾನೆ ಭದ್ರಾ. ಹಂಗಾರೆ ಅತ್ಗೆಮ್ಮ ಮಾಡಿರೋದಕ್ಕೆ ಕ್ಷಮೆನೇ ಇಲ್ವೇ ಅಂತಾನೆ ಕೋಟ್ಲೆ. ಗೊತ್ತಿಲ್ಲ ಕೋಟ್ಲೆ, ಅಂತ ಒಂದಿನ ಬಂದ್ರು ಬರ್ಬೋದು, ಅದಕ್ಕೆ ಪವಾಡನೇ ನಡಿಬೇಕು ಅಂತಾನೆ ಭದ್ರಾ. ಅದೇನ್ ಪವಾಡ ನಡಿಬೇಕು ಹೇಳು ಅಂತ ಅಣ್ತಮ್ಮ ಅಂತಾನೆ ಕೋಟ್ಲೆ. ಏನು ಇಲ್ಲ ಕಣ್ಲ ಕೋಟ್ಲೆ, ನಮ್ಮಪ್ಪಯ್ಯ ನಂತವ ಬಂದು ನಾನು ಅವಳನ್ನ ಕ್ಷಮಿಸಿದ್ದೀನಿ ಕಣ್ಲ, ನೀನು ಅವಳ ಜೊತೆ ಕ್ಷಮಿಸಿ ಸಂತೋಷವಾಗಿ ಬಾಳು ಮಗನೆ ಅಂತ ನಂತವ ಹೇಳ್ಬೇಕು. ಒಂದಿನ ಬರಗಂಟ ಅವಳ ವಿಷಯದಲ್ಲಿ ನಾನು ಹಿಂಗೆಯ ಇರೋದು ಅಂತಾನೆ ಭದ್ರಾ. ಮೋಹನ ಇದನ್ನೆಲ್ಲ ನಿಂತ್ಕೊಂಡು ಕಿಟಕಿ ಹತ್ರ ಕೇಳಿಸ್ಕೊಂತಿರ್ತಾಳೆ. ಇತ್ತ ಶಿವರಾಮೇಗೌಡರು ಬುಕ್ ಓದ್ತಾ ಇರ್ತಾರೆ ರೂಮಲ್ಲಿ. ಈ ಮಾತ್ರೆ ತಕೊಳ್ಳಿ ಅಂತ ಮಾತ್ರೆಯನ್ನು ನೀರು ತಂದು ಕೊಡ್ತಾಳೆ ಮೋಹನ, ನನ್ಗೇನ್ ಬೇಕು ಏನ್ ಬೇಡ ಅಂತ ಎಲ್ಲ ನೀನೇ ನೋಡ್ಕೊಂತೀಯ, ನನ್ಗೋಸ್ಕರ ಎಷ್ಟು ಶ್ರಮ ಪಡ್ತಿ ನೀನು, ನನ್ಗೆ ಸಿಕ್ಕಿರೋ ವರ ಅಂತಾರೆ ಶಿವರಾಮೇಗೌಡರು. ಒಬ್ರು ಹೆಂಡ್ರಾಗಿ ನಾನು ನನ್ನ ಕರ್ತವ್ಯ ಮಾಡ್ತಾ ಇದ್ದೀನಿ ಅಟೇಯ ಅಂತಾಳೆ ಮೋಹನ. ನೋಡು ಮೋಹನ, ಒಂದು ಗಂಡ್ಸ್ಗೆ ಒಂದು ಹೆಣ್ಣು ಜೊತೆಯಾಗಿದ್ರೆ ಅವನ ಜೀವನ ಸಂದಾಗಿರ್ಬೋದು, ಆದ್ರೆ ನನಗೆ ನನ್ನ ಭದ್ರಂದೇ ಚಿಂತೆ ಆಗ್ಬಿಟ್ಟೈತೆ ಮೋಹನ. ಅವನಿಗೆ ನನ್ನ ಮೇಲೆ ಇರೋ ಗೌರವ ಪ್ರೀತಿನೇ ಅವನನ್ನ ಒಂಟಿ ಮಾಡ್ಬಿಟ್ಟೈತೇನೋ, ನನಗೋಸ್ಕರ ಅವನು ಶಾನೆ ಕಷ್ಟಪಡ್ತಾವನೇನೋ ಅನಿಸ್ತೈತೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಪ್ಪಯ್ಯ ಅನ್ಕೊಂಡು ಭದ್ರಾ ಬರ್ತಾನೆ. ಭದ್ರಾ ಬಾರ್ಲಾ ಅಂತಾರೆ ಶಿವರಾಮೇಗೌಡರು. ಅಪ್ಪಯ್ಯ, ಮಹಿಳಾ ಸಂಘದವ್ರಿಗೆ ಕಾಸು ಕೊಡ್ಬೇಕಾಯ್ತು, ಲೆಕ್ಕ ಬರ್ದಿಕ್ಕವ್ರೆ, ಅದಕ್ಕೆ ನಾನೊಂದ್ಸಲ ನೋಡಿದ್ದೀನಿ, ನೀನೊಂದ್ಕಿತ ನೋಡ್ಬಿಟ್ಟು ಸೈನ್ ಮಾಡಿಕೊಟ್ರೆ ಅವ್ರಿಗೆ ಬ್ಯಾಂಕ್ನಿಂದ ದುಡ್ಡು ಥರ ಕೇಳ್ಬಿಡ್ತೀನಿ ಅಂತ ಭದ್ರಾ ಹೇಳ್ತಾನೆ. ನೀನು ನೋಡಿದ್ಮೇಲೆ ನಾನೆಲ್ಲ ನೋಡೋದು, ಕೊಡ ಇಲ್ಲಿ ಸೈನ್ ಮಾಡಿ ಇಟ್ಟಿರ್ತೀನಿ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಹೋಗೋದಕ್ಕಂತ ಹೋಗಿ ಭದ್ರಾ ನಿಂತ್ಕೊಂತಾನೆ. ಯಾಕ್ಲಾ ನಿಂತ್ಬಿಟ್ಟು ಏನಾದರೂ ಮಾತಾಡ್ಬೇಕೆ ಅಂತ ಕೇಳ್ತಾನೆ ಶಿವರಾಮೇಗೌಡ. ಪಯ್ಯ ಅಂತಾನೆ ಭದ್ರಾ. ಪಕ್ಕದಲ್ಲಿ ಕರೆದು ಕುಳಿಸ್ಕೊಂತಾರೆ ಶಿವರಾಮೇಗೌಡರು. ಹೇಳ ಅಂತಾರೆ ಶಿವರಾಮೇಗೌಡರು. ಪಯ್ಯ, ನಾನು ಅವಳನ್ನ ಇಷ್ಟಪಟ್ಟೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಆಸ್ತಿ ಅಂತಸ್ತು ನೋಡ್ದೇನೆಯ ಅವಳನ್ನ ನನ್ನ ಜೊತೆ ಮದುವೆ ಮಾಡಿಸ್ದೆ, ಆದ್ರೆ ಅವಳು ನಿನ್ನ ನೋವಿಗೆ ಕಾರಣ ಆಗ್ಬಿಟ್ಲಲ್ಲ ಅಪ್ಪಯ್ಯ. ನನ್ನ ಪ್ರೀತಿನೇ ನಿನ್ ಕಷ್ಟಕ್ಕೆ ಕಾರಣ ಆಯ್ತು ಅನ್ನೋದು ಬಿಟ್ರೆ ನನ್ಗಿನ್ನು ಯಾವ ನೋವು ಇಲ್ಲ ಅಪ್ಪಯ್ಯ ಅಂತಾನೆ ಭದ್ರಾ. ನೋಡ್ಲ ಮಗ, ಮನಸ್ಸಿನಲ್ಲಿ ನಿನ್ನ ಹೆಂಡ್ರ ಮೇಲೆ ಪ್ರೀತಿ ಮಾಡ್ಕೊಂಡು ನನಗೋಸ್ಕರ ಅವಳನ್ನ ದೂರ ಮಾಡ್ಕೊಂತ ಇದ್ರೆ ಧಾರಾಳವಾಗಿ ಹೇಳ, ಇಲ್ಲ ಎಲ್ಲ ಮರ್ತು ಅಂತಾರೆ ಶಿವರಾಮೇಗೌಡರು. ಇಲ್ಲ ಅಪ್ಪಯ್ಯ, ಆ ಥರದ್ದೇನು ಇಲ್ಲ ಅಪ್ಪಯ್ಯ, ನೀನು ಯಾವತ್ತೂನುವೆ ಹಂಗೆಲ್ಲ ಯೋಚನೆ ಮಾಡಕ್ ಹೋಗ್ಬಿಡಪ್ಪಯ್ಯ. ಅವಳಿಂದ ದೂರ ಆಗಿ ನಾನೇನು ನೋವು ಅನುಭವಿಸ್ತಾ ಇಲ್ಲ, ನನಗೆ ನೀನ್ ಮುಖ್ಯನೇ ಹೊರ್ತು ಬೇರೆ ಯಾರು ಅಲ್ಲ ಅಪ್ಪಯ್ಯ ಅಂತಾನೆ ಭದ್ರಾ. ಈ ಪ್ರೀತಿಗೆ ನನಗೇನು ಹೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಮಗ. ಯಾಕೋ ಗೊತ್ತಿಲ್ಲ, ನಿಮ್ಮವ್ವ ಕನಸ್ನಾಗ ಬಂದು ಮನೆಗೆ ಬರ್ತೀನಿ ಅಂತವಳೆ.
ಯಾಕೆ ಹಿಂಗಾಯ್ತಲ್ಲ ಅಂತ ಎದ್ದು ಕುತ್ಕೊಂಡು ಯೋಚನೆ ಮಾಡಿದ್ರೆ ಆಮೇಲೆ ಅನಿಸ್ತು ಅವಳು ನನ್ನ ಎದುರುಗಡೆ ಕುತ್ಕೊಂಡು ಹೇಳ್ತಾವಳೆ ಅಂತ. ನನ್ಗೆ ಯಾಕೋ ಅವಳು ನಿನ್ ಮಗಳಾಗಿ ಮನೆಗೆ ಬತ್ತಾಳೆ ಅಂತ ಅನಿಸ್ತೈತೆಪ್ಪ. ಈಗ ನಿನ್ ಮಗಳಾಗಿನೇ ನಿಮ್ಮವ್ವ ಬರ್ತಾವಳೆ ಅವಳನ್ನ ಎತ್ಕೊಂಡು ಆಡ್ಸು ಮಗ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಅಪ್ಪಯ್ಯ, ಅವ್ವನೇ ನನ್ನ ಮಗಳಾಗಿ ಹುಟ್ಟು ಬತ್ತಾಳೆ ಅಂದ್ರೆ ಅದಕ್ಕಿನ್ನ ಸಂತೋಷ ಬೇರೆ ಏನೈತಪ್ಪಯ್ಯ ಅಂತ ಭದ್ರ ಹೇಳಿ ಶಿವರಾಮೇಗೌಡರು ತೊಡೆ ಮೇಲೆ ಮಲ್ಕೊಂತಾನೆ ಭದ್ರ. ವಿದ್ಯಾ ಫೋನ್ ಮಾಡಿರ್ತಾಳೆ ಸರುಗೆ. ಹೆಂಗೋ ನೀನ್ ಎಕ್ಸಾಮ್ ಬರ್ದಲ್ಲ ಅದೇ ನನ್ ಖುಷಿ ಅಂತ ಇರ್ತಾಳೆ ಸರು. ಸರಿ ತಡಿ, ಅವ್ವ ಇಲ್ಲೇ ಇದ್ದಾಳೆ ಕೊಡ್ತೀನಿ ಅಂತ ಅವ್ರ ಅಮ್ಮನ ಕೈಯಲ್ಲಿ ಕೊಡ್ತಾಳೆ ಸರು ಫೋನ್ನ. ವಿದ್ಯಾ ಸಂದಾಗಿದ್ಯವ್ವ ಅಂತಾಳೆ ವಿದ್ಯಾ ಅವ್ರಮ್ಮ. ಅವ್ವ ನಾನು ಸಂದಾಗಿದ್ದೀನಿ, ಆಮ್ಯಾಕೆ ಇವತ್ತು ಹಾಸ್ಪಿಟ್ಲ್ಗೆ ಹೋಗ್ತಾ ಇದ್ದೀವಿ, ಅದನ್ನ ಹೇಳುಮ ಅಂತ ಫೋನ್ ಮಾಡಿದ್ದೆ ಅಂತಾಳೆ ವಿದ್ಯಾ. ಅಕ್ಕವ್ವ ಅಂತದೇನಾಯ್ತು, ಹುಷಾರಾಗಿದ್ಯಾ ತಾನೆ ಅಂತ ರತ್ನ ಕೇಳ್ತಾಳೆ. ಅವ್ವ ನೀನ್ ಯಾಕೆ ಇಷ್ಟೊಂದು ದಿಗ್ಲು ಬಿದ್ದಿ, ನನ್ಗೇನು ಆಗಿಲ್ಲ, ಅದು ಹೊಟ್ಟೆಲಿರೋ ಮಗ ಚಂದಾಗೈತಾ ಅಂತ ಚೆಕಪ್ ಮಾಡಿಸಿ ಸ್ಕ್ಯಾನಿಂಗ್ ಮಾಡಿಸ್ಕೊಂಬರಕ್ ಹೋಗ್ತಾ ಇದ್ದೀವವ್ವ. ಅವ್ವ ಮತ್ತೆ ನಮ್ಮ ಗೌಡ್ರು ಕರ್ಕೊಂಡು ಹೋಗ್ತಾವ್ರೆ ಅಂತ ವಿದ್ಯೆ ಹೇಳ್ತಿರ್ತಾಳೆ. ರತ್ನಗೆ ತಾಳಿ ಕಟ್ಟೋ ಶಾಸ್ತ್ರದಲ್ಲಿ ಭದ್ರ ಹೇಳಿದ ಮಾತು ಮತ್ತೆ ಮಚ್ಚು ತಗೊಂಡು ಹೊಡೆಯಕ್ ಹೋಗಿದ್ದಿದ್ ನೆನಪಾಗ್ತಾ ಇರುತ್ತೆ. ಹಲೋ ಅವ್ವ, ನಾನ್ ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ವಾ ಅಂತ ಕೇಳ್ತಾಳೆ ವಿದ್ಯಾ. ಕೇಳಿಸ್ತೈತೆ, ಅಲ್ಲವ್ವ ಇದಕ್ಕಿದ್ದಂಗೆ ನಿನ್ ಯಾಕೆ ಕರ್ಕೊಂಡು ಹೊಂಟ್ರು ಅಂತಾಳೆ ರತ್ನ. ಏನವ್ವ ಹಿಂಗ್ ಹೇಳ್ತಾ ಇದೀಯಾ, ನನ್ನ ಹೊಟ್ಟೆಲಿರೋ ಮಗು ಆರೋಗ್ಯವಾಗಾಯ್ತೋ ಇಲ್ವೋ ಅಂತ ತಿಳ್ಕೊಳೋದ್ ಬೇಡ್ವೆ? ಇದೇನವ್ವ ನಾನು ಇಷ್ಟೊಂದು ಸಂತೋಷದ ವಿಷಯ ಹೇಳ್ತಾ ಇದ್ದೀನಿ, ನೀನ್ ನೋಡಿದ್ರೆ ಆಕಾಶನೇ ತಲೆ ಮೇಲೆ ಬಿದ್ದಿರೋರ ಹಂಗ ಆಡ್ತಾ ಇದೀಯಾ. ಯಾಕವ್ವ ಅಪ್ಪಂತವ್ವ ಏನಾದ್ರೂ ಜಗಳ ಮಾಡ್ಕೊಂಡ್ಯಾ ಅಂತ ಕೇಳ್ತಾಳೆ ವಿದ್ಯಾ. ಏನಿಲ್ಲವ್ವ, ನಾನ್ ಫೋನ್ ಮಾಡ್ತೀನಿ ಮಡ್ಗು ಅಂತಾಳೆ ರತ್ನ. ಸರಿ ಕಣವ್ವ ಅಂತ ಫೋನ್ ಕಟ್ ಮಾಡಿ, ನೋಡ್ದ ಬಂಗಾರಿ ನಿಮ್ಮ ಅಮ್ಮಮ್ಮ ಹೆಂಗಾಡಿದ್ರು ಅಂತ, ಹೋಗ್ಲಿ ಬಿಡು ಹಾಸ್ಪಿಟ್ಲ್ಗೆ ಹೋಗಿ ಬಂದ್ಮೇಕೆ ನೀನ್ ಹೆಂಗಿದ್ದಿ ಅಂತ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ, ಆಗ ಅವ್ರು ಶಾನೆ ಖುಷಿ ಪಡ್ತಾರೆ ಅನ್ಕಂತಿರ್ತಾಳೆ ವಿದ್ಯಾ. ರತ್ನ ಏನ್ ವಿಷಯ ಅಂತ ಕೇಳ್ತಾರೆ ವಿದ್ಯಾವ್ರಪ್ಪ. ಎಲ್ಲ ಮುಗ್ದೋಯ್ತು, ನಾವೇನ್ ಆಗ್ಬಾರ್ದು ಅನ್ಕೊಂಡಿದ್ರು ಅದೇ ಆಗೋಯ್ತು, ನಮ್ ಮಗಳ ಜೀವನ ಹಾಳಾಗೋಯ್ತು ಅಂತ ಹೇಳ್ಕೊಂಡು ಅಳ್ದಿರ್ತಾಳೆ ಹಣೆ ಚೆಚ್ಕೊಂಡು ರತ್ನ. ನೀನ್ ಏನೇನೋ ಮಾತಾಡಿ ಎದುರ್ಸ್ಬೇಡ, ಅದೇನಾಯ್ತು ಅಂತ ನೆಟ್ಗೆ ಹೇಳು ಅಂತ ವಿದ್ಯಾವ್ರಜ್ಜಿ ಹೇಳ್ತಾಳೆ. ವಿದ್ಯನ್ ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದ್ದಾರಂತೆ ಅಂತಾಳೆ ರತ್ನ. ಅವತ್ತೇನೋ ಒಂದ್ ನೆಪ ಹೇಳಿ ತಪ್ಸಿದ್ವು, ಇವತ್ತು ಅವರೇ ಕರ್ಕೊಂಡು ಹೋಗ್ತವ್ರೆ ಅಂತಂದ್ರೆ ಇವತ್ತು ಸತ್ಯ ಈಚಿಗೆ ಬಂದ್ಬಿಡ್ತೈತೆ ಅಂತ ವಿದ್ಯಾವ್ರಪ್ಪ ಹೇಳ್ತಾರೆ. ನನ್ಗಂತೂ ಕೈಕಾಲೇ ಆಡ್ತಿಲ್ಲ ಕಣಯ್ಯ, ನೀನೇ ಏನಾದ್ರೂ ಮಾಡ್ಬೇಕು ಅಂತ ರತ್ನ ಹೇಳ್ತಾಳೆ. ತಲೆ ಹೋಗೋ ಅಂತ ವಿಚಾರ ಹೇಳ್ಬಿಟ್ಟು ಏನಾದ್ರೂ ಮಾಡು ಅಂದ್ರೆ ಏನ್ ಮಾಡೋಣ ಅಂತಾರೆ ವಿದ್ಯಾವ್ರಪ್ಪ. ವಿಷಯ ತಿಳಿತು ಅಂದ್ರೆ ಎಲ್ಲ ಮುಗ್ದೋತದೆ, ಸಂಬಂಧ ಮುರಿದೋತದೆ, ಇದನ್ನ ಸರಿ ಮಾಡಕ್ ಆಗಕ್ಕಿಲ್ಲ, ಯಾವ್ದೇ ಕಾರಣಕ್ಕೂ ಸರಿ ಮಾಡಕ್ ಆಗಕ್ಕಿಲ್ಲ ಅಂತ ಅನ್ಕೊಂಡು ವಿದ್ಯಾವ್ರಪ್ಪ ಅಲ್ಲೇ ಕುತ್ಕೊಂಡು ಅಳ್ತಿರ್ತಾರೆ. ಇತ್ತ ಅಜ್ಜಮ್ಮ ಬೆಳಿಗ್ಗೆನೆ ಹೊರಗಡೆ ಕುತ್ಕೊಂಡು, ಇದೇನಿದು ಒತ್ತು ನೆತ್ತಿಗೇರಿ ಬಂದ್ರೂ ಇವ್ರಿಬ್ರು ಇನ್ನೂ ಹೊರಗೇನೆ ಬರ್ಲಿಲ್ವಲ್ಲ, ಮೋಹನ ಲೇ ವಿದ್ಯಾ ಬಂದ್ರೆ ಬೇಗ ಅವತ್ತಾಗ್ಲಿಲ್ವೇನೆ ಅಂತ ಅಜ್ಜಮ್ಮ ಕೂಗ್ತಿರ್ತಾಳೆ. ಬರ್ತಾ ಇರ್ತಾರೆ ಮೋಹನನ್ನು ವಿದ್ಯಾ. ಅಯ್ಯೋ ಸೂರ್ಯ ನೆತ್ತಿಗೇರಾಯ್ತು, ಇನ್ನೂ ಒಂಡೇ ಇಲ್ವಲ್ಲ ನೀವು, ವಿದ್ಯಾ ಹೊಟ್ಟೆ ತುಂಬಾ ಏನಾದ್ರೂ ತಿಂದಿಯೋ ಇಲ್ವೋ ಅಂತ ಅಜ್ಜಮ್ಮ ಕೇಳ್ತಾಳೆ. ಅಮ್ಮಮ್ಮ ತಿಂದಿದ್ದೀನಿ ಅಂತಾಳೆ ವಿದ್ಯಾ. ಮತ್ತೆ ಸ್ಕ್ಯಾನಿಂಗ್ ಮಾಡೋ ಮುಂಚೆ ಹೊಟ್ಟೆ ತುಂಬಾ ನೀರ್ ಕುಡಿ ತಿಳಿತೆ ಅಂತ ಹೇಳ್ತಾಳೆ ಅಜ್ಜಮ್ಮ. ಅದಕ್ಕೆ ತಲೆ ಅಲ್ಲಾಡಿಸ್ತಾಳೆ ವಿದ್ಯಾ. ನಾನೇನ್ ಕೇಳಿದ್ರು ಹಿಂಗೆ ಅನ್ನೋದನ್ನ ತಲೆ ಅಲ್ಲಾಡ್ಸೋದನ್ನ ಕಲ್ತ್ಬಿಟ್ಟಿದ್ಯಾ, ಅಲ್ಲೂ ಹಿಂಗೆ ತಲೆ ಆಡಿಸ್ತಾ ನಿಂತ್ ಬಿಡ್ಬೇಡ, ಅವ್ರೇನಾದ್ರೂ ಕೇಳಿದ್ರೆ ಸುಸ್ತು ಸಂಕಟ ಆಗ್ತಿದ್ರೆ ಹೇಳ್ಬಿಡು ಅಂತಾಳೆ ಅಜ್ಜಮ್ಮ. ಸರಿ ಅಮ್ಮಮ್ಮ ಅರ್ಥ ಆಯ್ತು ಅಂತಾಳೆ ವಿದ್ಯಾ. ಆಯ್ತು ಮೋಹನ, ಇನ್ನು ಹೋಗ್ಬಿಟ್ಟು ಬನ್ನಿ, ಒತ್ತಾದ್ರೆ ಹೊಟ್ಟೆ ಹಸ್ಕೊಂಡು ಹಂಗೆ ಇದ್ಬಿಡ್ಬೇಡಿ, ಆ ಭದ್ರನ್ ಕರ್ಕೊಂಡು ಹೋಟ್ಲಿಗೆ ಹೋಗಿ ತಿನ್ಬನ್ನಿ ಅಂತಾಳೆ ಅಜ್ಜಮ್ಮ. ಸರಿ ಅತ್ತೆ, ಜೊತೆಲಿ ನಾನು ಇವ್ನಿ ಅಲ್ವೇ, ನಾನೆಲ್ಲ ನೋಡ್ಕೊಂತೀನಿ ಬಿಡಿ ಅಂತಾಳೆ ಮೋಹನ. ಅದ್ ಸರಿ, ನೀವಿಬ್ರೇನೋ ಬಂದ್ಬಿಟ್ರಿ, ಭದ್ರ ಎಲ್ಲಿ ಅಂತಾಳೆ ಅಜ್ಜಮ್ಮ. ಭದ್ರ ಅಲ್ಲೇ ಭದ್ರ ಅಂತ ಕೂಗ್ತಿರ್ತಾಳೆ ಅಜ್ಜಮ್ಮ. ಬಂದೆ ಅಮ್ಮಮ್ಮೋ, ಬಂದೆ ಕಣಂತೆ ಇರೋ ಅಂತ ಅನ್ಕೊಂಡು ಬರ್ತಾನೆ ಭದ್ರ. ಅದಕ್ಕೆ ಯಾಕೆ ಸುಮ್ನೆ ಬೈದೀಯಾ ಅಂತಾನೆ ಭದ್ರ. ನಿನ್ನೆಟ್ಗೆ ನಾನು ಹೇಳ್ದಂಗೆ ಕೇಳಿದ್ರೆ ನಾನ್ ಯಾಕಪ್ಪ ಬೈಲಿ, ಕ್ಷೇಮವಾಗಿ ಹೋಗಿ ಲಾಭವಾಗಿ ಬನ್ನಿ ಅಂತಾಳೆ ಅಜ್ಜಮ್ಮ. ಹಂಗಾರೆ ಎರ್ಗೆ ಗಂಟ ಅಲ್ಲೇ ಇದ್ದು ಮಗು ಜೊತೆ ಒಟ್ಟಿಗೆ ಬರೋದೆ ಅಂತ ಹೇಳ್ತಾನೆ ಭದ್ರ. ಲೇ ನಾನು ಹಂಗೇಳಿದ್ನೆ, ಹುಷಾರಾಗಿ ಹೋಗ್ ಬನ್ನಿ ಅಂದೆ ಅಂತಾಳೆ ಅಜ್ಜಮ್ಮ. ಹೋಗ್ ಬರ್ತೀನಿ ಬಿಡು ಅಮ್ಮಮ್ಮ, ಅದಕ್ಕೆ ಯಾಕೆ ಮಾಡ್ರ ಕುಟ್ತಾನೆ ಇರ್ತೀಯ ಹೇಳ್ತಿರ್ತಾನೆ ಭದ್ರ. ಅಷ್ಟೊತ್ತಿಗೆ ಒಂದು ಫೋನ್ ಬರುತ್ತೆ. ಇವನ್ ಯಾಕೆ ಈಗ ಮಾಡ್ತಾವನೆ ಅಂತ ಅನ್ಬಿಟ್ಟು ಫೋನ್ ರಿಸೀವ್ ಮಾಡಿ ಮಾತಾಡ್ತಾನೆ. ಹೇಳ್ ಚಂದ್ರಣ್ಣ. ಹೌದೇ, ಇಷ್ಟೆಲ್ಲ ಆಗಿದ್ದತೆ ನೋಡೋ ಚಂದ್ರಣ್ಣ, ವಿಷಯನ ದೊಡ್ಡದು ಮಾಡ್ಕೊಳೋದು ಬೇಡ, ಅದೇನು ಇದ್ರೂ ಅಲ್ಲೇ ಬಗೆಹರಿಸ್ಕೊಳೋಣ, ಬರ್ತಾ ಇದ್ದೀನಿ ತಡಿ ಅಂತ ಹೇಳಿ ಫೋನ್ ಕಟ್ ಮಾಡಿ, ಅಮ್ಮಮ್ಮ ಮಾದೇವನ್ ದೊಡ್ಡಿಲಿ ದೊಡ್ಡ ಗಲಾಟೆ ಆಗೋದಂತೆ, ನಾನು ಅರ್ಜೆಂಟಾಗಿ ಅಲ್ಲಿಗೆ ಹೋಗ್ಬೇಕು, ಅಮ್ಮಮ್ಮ ಆಸ್ಪತ್ರೆಗೆ ಡ್ರೈವರ್ನ ಕರ್ಕೊಂಡು ಇವ್ರಿಬ್ರಿಗೆ ಹೋಗ್ ಬರೋದು ಕೇಳು ಅಂತಾನೆ ಭದ್ರ. ಅಲ್ಲ ಕಣ್ಲಾ, ಗಲಾಟೆ ಆದ್ರೆ ಪೊಲೀಸರು ಹೋಗ್ಬೇಕು, ನೀನ್ ಯಾಕ್ಲಾ ಹೋಗ್ಬೇಕು, ನೀನ್ ಹೋಗಿ ಅಲ್ಲೇನಿಲ್ಲ ಮಾಡಿ ಅಂತ ಅಜ್ಜಮ್ಮ ಕೇಳ್ತಾಳೆ. ಅಮ್ಮಮ್ಮ ಆ ಊರ್ನಾಗೆ ವಿರೋಧ ಪಕ್ಷದವರು ಕಾರ್ಯಕರ್ತರು ಹೆಚ್ಚಿಗೆ ಅವ್ರೆ, ಅದಕ್ಕೆ ಅಪ್ಪಯ್ಯನ್ಗೆ ಕೆಟ್ಟ ಹೆಸರು ತರಬೇಕು ಅಂತವ ಬೇಕು ಅಂತಲೇ ಇದೆಲ್ಲಯ್ಯ ಸುಮ್ಕೆ ಗಲಾಟೆ ಶುರು ಹಚ್ಕೊಂಡವ್ರೆ. ಅಮ್ಮಮ್ಮ ಇದೇನಾದ್ರೂ ಪೊಲೀಸ್ ಕೇಸು ಆಯ್ತು ಅಂದ್ಕ ರಾಜ್ಯದಲ್ಲಿ ಸುಮ್ನೆ ಸುದ್ದಿ ಹಬ್ಬಿಸ್ಬಿಡ್ತಾರೆ, ಅಪ್ಪಯ್ಯನ ಕ್ಷೇತ್ರದಾಗೇನೆ ಶಾಂತಿಗ್ ಭಂಗ ಆಗದೆ ಅಂತವ,
ಅದಕ್ಕೆ ಯಾಕೆ ಬೇಕು ಹೇಳು ಅಂತಾನೆ ಭದ್ರಾ. ನೀನು ಹೇಳೋದು ಸರಿ ಕಣ್ಲಾ, ಆದ್ರೆ ನೀನು ಅವ್ರ ಕೂಟ ಆಸ್ಪತ್ರೆಗೆ ಹೋಗ್ಬೇಕು ಅಂತಾಳೆ ಅಜ್ಜಮ್ಮ. ಅಮ್ಮಮ್ಮ ನಾನೇನು ಇವ್ರ ಕೂಟೆ ಹೋಗಿ ಚೆಕಪ್ ಮಾಡನೆ ಸ್ಕ್ಯಾನಿಂಗ್ ಮಾಡನೆ, ನೀನೇ ಹೇಳೋ, ಜೊತೆಲಿ ಒಬ್ರವ್ರಲ್ಲ, ಹಾಕ್ಬಿಡು, ನಾನೀಗ ಮೊದ್ಲು ಅಲ್ಲಿ ಏನಾಗದೆ ಅಂತ ಹೋಗಿ ನೋಡ್ತೀನಿ ಅನ್ಕೊಂಡು ಭದ್ರಾ ಹೊರಟೋಗ್ತಾನೆ. ಭದ್ರಾ ಅಂತ ಕೂಗ್ತಿರ್ತಾಳೆ ಅಜ್ಜಮ್ಮ. ಇದೇನೆ ಇವ್ ನಿಂಗೆ ಹೇಳೋಗ್ಬಿಟ್ಟ ಅಂತಾಳೆ ಅಜ್ಜಮ್ಮ. ಅಮ್ಮಮ್ಮ ಅವ್ರು ಹೇಳಿದ್ದು ಕರೆಕ್ಟಾಗೆ, ಅದೇ ಅತ್ತೆ ನನ್ ಕೂಟೆ ಅತ್ತೆ ಬರ್ತಿಲ್ವೇ, ಆಟೆ ಸಾಕ್ಬಿಡಿ, ಅಲ್ಲೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಮಾವನ್ಗಲ್ವೇ ಕೆಟ್ಟೆಸ್ರು, ಅದಕ್ಕೆ ಅವ್ರು ನಮ್ ಜೊತೆ ಬರೋದಕ್ಕಿಂತ ಅಲ್ಲಿಗೆ ಹೋಗೋದೇ ಒಳ್ಳೇದು. ತಳೆ ವಿದ್ಯಾ, ಸರಿ ಕಣೆ ಮೋಹನ, ಇವಳನ್ನ ಹುಷಾರಾಗಿ ಕರ್ಕೊಂಡೋಗ್ಬಾ, ಮತ್ತೆ ನೀವು ಬರೋ ಗಂಟ ನಿಮ್ ದಾರಿನೇ ಕಾಯ್ಕೊಂಡ್ ಕೂತಿರ್ತೀನಿ ಅಂತಾಳೆ ಅಜ್ಜಮ್ಮ. ಸರಿ ಅತ್ತೆ, ನಾವ್ ಹೋಗ್ಬಿಟ್ಟು ಬರ್ತೀವಿ ಅಂತಾಳೆ ಮೋಹನ. ಅಮ್ಮ ನನ್ಗೆ ಆಶೀರ್ವಾದ ಮಾಡಿ ಅಂತ ವಿದ್ಯಾ ಆಶೀರ್ವಾದ ತಗೊಂತಾಳೆ. ಎಲ್ಲ ಒಳ್ಳೇದಾಗ್ಲಿ ಅಂತಾಳೆ ಅಮ್ಮಮ್ಮ. ಅಲ್ಲಿಂದ ಮೋಹನ ವಿದ್ಯಾ ಹೊರಡ್ತಾರೆ. ಅಜ್ಜಮ್ಮ ಕೈ ಮುಗ್ದು, ತಾಯಿ ಉಲ್ಕೇರವ್ವ, ಹುಟ್ಟೋ ಮಗು ಆರೋಗ್ಯವಾಗಿ ಚೆನ್ನಾಗಿರ್ಲವ್ವ ಅಂತ ಬೇಡ್ಕೊಂತಾಳೆ. ರತ್ನ ಏನೋ ಕೆಟ್ಟ ಕನ್ಸು, ಶಾನೆ ಸಂಕಟ ಆಗ್ತಾ ಇತ್ತು, ಈಗ ನೋಡಿದ್ರೆ ಇಂಥ ವಿಷಯ ಬಂತು ಅಂತಾಳೆ ರತ್ನ. ಮೊದ್ಲಾದ್ರೆ ನ್ಯಾಯ ನಮ್ ಕಡೆಗೆ ಇತ್ತು, ಅವಾಗ ಪಂಚಾಯಿತಿ ಸೇರ್ಸ್ಬಿಟ್ಟು ಮಗಳನ್ನ ಗಂಡನ ಮನೆಗೆ ಸೇರಂಗ್ ಮಾಡಿದ್ವು. ಆದ್ರೆ ಈಗ ಊರವ್ರ ಮುಂದ್ಗೂಟೆ ನಾವೇ ಮೋಸ್ಕರರಾಗಿ ನಿಂತ್ಕೋಬೇಕಾಗಿ ಬಂದೈತೆ, ಇದರಿಂದ ನಮ್ಮ ಮಗಳ ಬಾಳು ಹಾಳಾಗೋಗತ್ತದೆ ಅಂತಾನೆ ವಿದ್ಯೋರಪ್ಪ. ಮೊದ್ಲೇ ಆ ಎಟ್ಟಿಯಿಂದ ನನ್ನ ಮೊಮ್ಮಗಳನ್ನ ಆಚೆ ಆಗ್ಬೇಕು ಅಂತ ಹೊಸಿ ಜನ ಕಾಯ್ತಾವ್ರೆ, ಅಂತದ್ರಾಗೆ ಇಂಥ ವಿಷಯ ಗೊತ್ತಾದ್ರೆ ಅವ್ರೇನಾದ್ರೂ ಸುಮ್ಕೆ ಬಿಟ್ಟಾರೆ, ಅವ್ರಿಗೆ ದೊಡ್ಡ ಅಸ್ತ್ರನೇ ಸಿಕ್ಕಂಗ ಆತದೆ ಅಂತಾಳೆ ವಿದ್ಯಾವ್ರಜ್ಜಿ. ಅವತ್ತು ನೀನ್ ಹೇಳಿರೋ ಒಂದೇ ಒಂದ್ ಸುಳ್ಳು ಇವತ್ತು ಎಂತ ಪರಿಸ್ಥಿತಿ ತಂದು ನಿಲ್ಸ್ಬಿಡ್ತು ನೋಡು ಅಂತ ವಿದ್ಯಾವರಪ್ಪ ಹೇಳ್ತಾರೆ. ನಾವ್ ಹೇಳ್ತಿರೋದು ಸುಳ್ಳು ಅಂತ ಗೊತ್ತಿಲ್ದೆ ಆ ಮಗು ಸಂತೋಷವಾಗಿ ಆಸ್ಪತ್ರೆಗೆ ಹೋಗ್ತೈತೆ, ಅವಳಿಗೆ ಇದು ಸುಳ್ಳು ಅಂತ ಗೊತ್ತಾದ್ಮೇಕೆ ನಮ್ಮ ವಿದ್ಯಾ ನಿಮ್ಮನ್ನ ಸುಮ್ನೆ ಬಿಟ್ಟಾಳೆ ಅಂತ ವಿದ್ಯಾವರಜ್ಜಿ ಹೇಳ್ತಾಳೆ. ಮೊದ್ಲು ನಾವು ಆಸ್ಪತ್ರೆಗೆ ಹೋಗ್ಬೇಕು, ಹೆಂಗಾದ್ರೂ ಮಾಡಿ ಇದ್ರನ್ನ ಸರಿ ಮಾಡ್ಬೇಕು ಅಂತ ವಿದ್ಯಾವರಪ್ಪ ಹೇಳ್ತಾರೆ. ಏನಯ್ಯ ಹೇಳ್ತಾ ಇದೀಯ ನೀನು ಅಂತ ಕೇಳ್ತಾಳೆ ರತ್ನ. ಅವ್ರಿಗೆ ಸತ್ಯ ಗೊತ್ತಾಗೋ ಹೊತ್ಗೆ ನಮ್ಮ ಮಗಳಿಗಿರೋ ಸತ್ಯನ ಹೇಳ್ಬಿಡ್ಬೇಕು, ಜೊತೆಗೆ ಸತ್ಯ ಗೊತ್ತಾದ್ಮೇಲೆ ಅಲ್ಲಿ ಏನ್ ಬೇಕಾದ್ರೂ ಆಗ್ಬೋದು, ಅದಕ್ಕೆ ವಿದ್ಯಾ ನಾವು ಒಂಟಿಯಾಗಿರೋದಕ್ ಬಿಡ್ಬೇಡ, ಅದ್ ಏನಾದ್ರೂ ಆಗಿರ್ಲಿ ಈ ವಿಚಾರದಲ್ಲಿ ವಿದ್ಯಿಂದೇನು ತಪ್ಪಿಲ್ಲ, ತಪ್ಪು ಮಾಡಿರೋದೆಲ್ಲ ನಾವೇ ಅಂತ ಹೇಳ್ಬಿಡೋಣ ಅಂತ ವಿದ್ಯಾವರಪ್ಪ ಹೇಳ್ತಾರೆ. ನೀನ್ ಹೇಳ್ತಾ ಇರೋದು ಸರಿಯಾಗಿದೆ ಕಣ್ಲ ಮಗ, ಇದನ್ನ ಹೆಚ್ಚಿಗೆ ದಿನ ಮುಚ್ಚಿಡಕ್ಕಾಗಕ್ಕಿಲ್ಲ, ಆದಷ್ಟು ಬಿರ್ನೆ ಆಚೆ ಬಂದ್ಬಿಟ್ರೆ ಒಳ್ಳೇದು ಅಂತ ವಿದ್ಯಾವರಜ್ಜಮ್ಮ ಹೇಳ್ತಾಳೆ. ಸರಿ ಕಣಯ್ಯ, ಅದೇನಾದ್ರೂ ಆಗಿರ್ಲಿ, ನಾನ್ ಮಾಡಿರೋ ತಪ್ಪಿಗೆ ಈಗ್ಲೇ ಹೇಳ್ಬಿಟ್ಟು ಶಿಕ್ಷೆ ಅನ್ಭವಿಸ್ಬಿಡ್ತೀನಿ, ನನ್ ಮಗಳ ಜೀವನ ಹಾಳಾಗೋದ್ ಬೇಡ. ರತ್ನ ಹೇಳಿ ನಡಿ ಅಂತ ವಿದ್ಯಾವ್ರ ತಂದೆ ತಾಯಿ ಹಾಸ್ಪಿಟ್ಲಿಗೆ ಬರ್ತಾರೆ. ಇತ್ತ ವಿದ್ಯಾನ್ನು ಮತ್ತೆ ಮೋಹನ ಹಾಸ್ಪಿಟ್ಲಿಗೆ ಬಂದು ಮೋಹನ ಮೇಡಮ್ ಡಾಕ್ಟರ್ ಶಾಲಿನಿ ಅವ್ರನ್ನ ನೋಡ್ಬೇಕಾಗಿತ್ತು ಅಂತ ಕೇಳ್ತಾರೆ. ವಿದ್ಯಾ ಮತ್ತೆ ಮೋಹನ ಮತ್ತೆ ಹಾಸ್ಪಿಟ್ಲ್ ಕಡೆಯವರು ಎಲ್ಲ ಮಾತಾಡಿ ಅಲ್ಲಿ ಕುತ್ಕೊಂತಾಳೆ ಬಾ ಅಂತ ಹೇಳಿ ವಿದ್ಯಾನ್ನು ಮೋಹನ ಚೇರ್ ಮೇಲೆ ಕುತ್ಕೊಂತಾರೆ. ವಿದ್ಯಾ ನೀರ್ ಕುಡಿಯವ್ವ, ಸ್ಕ್ಯಾನಿಂಗ್ಗೂ ಮುಂಚೆ ಚೆನ್ನಾಗಿ ನೀರು ಕುಡಿಬೇಕು ಅಂತಾಳೆ ಮೋಹನ. ಸರಿ ಅತ್ತೆ ಅಂತಾಳೆ ವಿದ್ಯಾ. ನೀರು ಕುಡಿದ್ಬಿಟ್ಟು ವಿದ್ಯಾ ಅಲ್ಲೇ ಗೋಡೆ ಮೇಲೆ ತಾಯಿ ಮಗು ಇರೋ ಫೋಟೋ ಮತ್ತೆ ಮಕ್ಳಿರೋ ಫೋಟೋನ ನೋಡ್ತಾ ಇರ್ತಾಳೆ. ವಿದ್ಯಾ, ನಮ್ಮ ಮಟ್ಟಿಗೂವೆ ಇಂಥದ್ದೊಂದು ಮಗು ಬಂದ್ಬಿಟ್ರೆ ಎಲ್ಲ ಸರಿ ಹೋಗ್ತದೆ ಅಂತಾಳೆ ಮೋಹನ. ಹೌದು ಅತ್ತೆ ಅಂತಾಳೆ ವಿದ್ಯಾ. ಇತ್ತ ವಿದ್ಯಾವ್ರಪ್ಪ ಅಮ್ಮ ಬರ್ತಾ ಇರ್ತಾರೆ. ಡ್ರೈವರ್ ಅಣ್ಣ ಹೊಸಿ ಬಿರಿನ್ ಹೋಗೋಣ ಅಂತ ಹೇಳ್ತಾರೆ. ಅಯ್ಯೋ, ಅವರು ಆಗ್ಲೇ ಹಟ್ಟಿಯಿಂದ ಹೊರಟುಬಿಟ್ಟಿರ್ತಾರೆ ಕರಣಯ್ಯ ಅಂತಾಳೆ ರತ್ನ. ಅವರು ಹೋಗಿ ತಲುಪಕ್ ಮುಂಚೆ ನಾವು ತಲುಪಬೇಕು, ಡಾಕ್ಟ್ರು ಸತ್ಯ ಹೇಳಕ್ ಮುಂಚೆ ನಾವ್ ಏನ್ ನಿಜ ಅಂತ ವಿದ್ಯನ್ಗೆ ಹೇಳ್ಬಿಡ್ಬೇಕು ಅಂತ ಮಾತಾಡ್ಕೊಂಡು ಆಟೋದಲ್ಲಿ ಬರ್ತಾ ಇರ್ತಾರೆ ವಿದ್ಯಾವ್ರ ತಂದೆ ತಾಯಿ. ಇಲ್ಲಿ ವಿದ್ಯಾ ಭದ್ರೇಗೌಡ್ರು ಅಂದ್ರೆ ಯಾರೋ ಅಂತ ಸಿಸ್ಟರ್ ಬಂದು ಕೂಗ್ತಾರೆ. ನಾನೇ ಅಂತಾಳೆ ವಿದ್ಯಾ. ಬನ್ನಿ ಮೇಡಮ್ ಅಂತ ಸಿಸ್ಟರ್ ಕೂಗ್ತಾರೆ. ಮೋಹನ ಮತ್ತೆ ವಿದ್ಯಾ ಡಾಕ್ಟರ್ ಹತ್ರ ಹೋಗಿ ಕುತ್ಕೊಂತಾರೆ. ನಮಸ್ಕಾರ ಮೇಡಮ್ ಅವರೇ ಅಂತ ಹೇಳ್ತಾರೆ ಮೋಹನ. ನಮಸ್ಕಾರ, ಹೇಗಿದ್ದೀರಿ ಅಂತ ಕೇಳ್ತಾರೆ ಡಾಕ್ಟ್ರು. ನಾವು ಸಂದಾಗಿದ್ದೀವಿ ಅಂತಾಳೆ ಮೋಹನ. ಮತ್ತೆ ಶಿವರಾಮೇಗೌಡರು ಮಂತ್ರಿ ಆದ್ಮೇಲೆ ಅವ್ರನ್ನ ನಾನು ಮೀಟ್ ಮಾಡಕ್ ಆಗ್ಲೇ ಇಲ್ಲ, ನನ್ನ ಕಡೆಯಿಂದ ಕಂಗ್ರಾಚ್ಯುಲೇಷನ್ಸ್ ಹೇಳ್ಬಿಡಿ ಅಂತ ಹೇಳ್ತಾರೆ ಡಾಕ್ಟ್ರು. ಸರಿ ಮೇಡಮ್ ಅಂತಾಳೆ ಮೋಹನ. ಮತ್ತೆ ಬಂದಿದ್ದು ಯಾರಿಗೇನು ಪ್ರಾಬ್ಲಮ್ಮು ಅಂತ ಕೇಳ್ತಾರೆ ಡಾಕ್ಟ್ರು. ಅದು ಇವಳು ನಮ್ಮ ಭದ್ರನ ಹೆಂಡ್ರು ವಿದ್ಯಾ ಅಂತ ಮೋಹನ ಹೇಳ್ತಾಳೆ. ನಮಸ್ತೆ ಅಮ್ಮ ಅಂತಾಳೆ ಡಾಕ್ಟ್ರು. ಇವಾಗ ಇವಳು ಬಸ್ರಿ, ಅದಕ್ಕೆ ನಿಮ್ಗೆ ತೋರಿಸ್ಕೊಂಡು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದ್ವು ಅಂತ ಹೇಳ್ತಾಳೆ ಮೋಹನ. ಹೌದಾ, ಸರಿ ಒಳ್ಳೇದಾಯ್ತು, ಸ್ಕ್ಯಾನಿಂಗ್ ಮುಂಚೆ ತುಂಬಾ ನೀರು ಕುಡಿಬೇಕು. ಕುಡ್ದಿದ್ಯೇನಮ್ಮ ಅಂತಾರೆ ಡಾಕ್ಟ್ರು. ಹ್ಞೂ ಡಾಕ್ಟರ್ ಅಂತಾಳೆ ವಿದ್ಯಾ. ನಾನು ಮೊದಲು ಚೆಕಪ್ ಮಾಡಿ ಸ್ಕ್ಯಾನ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಕರ್ಕೊಂಡೋಗ್ತಾರೆ ಡಾಕ್ಟ್ರು ವಿದ್ಯಾನ. ಚೆಕಪ್ ಎಲ್ಲ ಮಾಡಿ ಸ್ಕ್ಯಾನಿಂಗ್ ಎಲ್ಲ ಮಾಡಿ ಕೈನಾಡಿ ಎಲ್ಲ ಹಿಡ್ದು ನೋಡ್ತಿರ್ತಾರೆ ಡಾಕ್ಟ್ರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ. ಇನ್ನೂ ಯಾರು ವಿನೋದ ವೈಎಂ ಬ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಬೆಲ್ಲೈಕಾನ್ ಆಲ್ ಅಂತ ಒತ್ತಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.